ಹೆಲೋ ಫ್ರೆಂಡ್ಸ್, ಮತ್ತೊಂದು ಹೊಸ ವಿಡಿಯೋಗೆ ಸುಸ್ವಾಗತ. ನೀವು ನೋಡ್ತಾರೆ ಹೋಪ್ ನೀವು ಸೂಪರ್ ಇದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ನೀವು ಕಾರ್ ಎಂಥೂಸಿಯಸ್ಟ್ ಆಗಿದ್ರೆ ನೀವು ತಮ್ಮನೇಲೂ ಟೈಟಲ್ ನೋಡಿ ಗೆಸ್ ಮಾಡಿರ್ತೀರ ಯಾವ ಕಾರು ಅಂತ. ಸೊ ಕಾರ್ ಇವಾಗ ನಾನು ಮುಂದೆನೇ ನಿಂತಿದೆ, ತೋರಿಸ್ತೀನಿ ನೋಡಿ. ಸೊ ದಿಸ್ ಇಸ್ ದ ಪೋರ್ಷೆ 992 ಕೆರರಾ. ಏನು ನೋಡ್ತೀರಾ, ಇದು ಬಂದು ಒನ್ ಆಫ್ ಒನ್ ಕಾರ್ ಇನ್ ಇಂಡಿಯಾ. ಒನ್ ಆಫ್ ಒನ್ ಕಾರ್ ಯಾಕೆ ಅಂತ ಅಂದರೆ ಈ ವಿಡಿಯೋ ಪೂರ್ತಿ ನೋಡಿ ಗೊತ್ತಾಗುತ್ತೆ. ವಿಡಿಯೋ ಸ್ಟಾರ್ಟ್ ಮಾಡ್ಕೊ ಮುಂಚೆ ಒಂದು ಸಣ್ಣ ರಿಮೈಂಡರು. ಸೊ ಇದೇ ಥರ ಕಾರ್ ಕಂಟೆಂಟ್ ವೀಡಿಯೋಸ್ಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ಗೆ ಫಾಲೋ ಮಾಡಿ. ಸ್ಕ್ರೀನ್ ಕೆಳಗೆ ರೈಟ್ ಸೈಡ್ ಬಾಟಮಲ್ಲಿ ಸಬ್ಸ್ಕ್ರೈಬ್ ಬಟನ್ ಕಾಣಿಸಿರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಬೆಲ್ಲೈಕನ್ ಪ್ರೆಸ್ ಮಾಡೋದು ಮರಿಬೇಡಿ. ಮೇನ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವು ಇದು ಸಿನಿಮ್ಯಾಟಿಕ್ಸ್ ನೋಡ್ಕೊಬನ್ನಿ, ಎಂಜಾಯ್ ಮಾಡಿ. ಸಿನಿಮ್ಯಾಟಿಕ್ಸ್ ನೋಡ್ಕೊಬಂದ್ರಿ, ಸಿನಿಮ್ಯಾಟಿಕ್ಸ್ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ಸೊ ಮೇನ್ ವೀಡಿಯೋ ಸ್ಟಾರ್ಟ್ ಮಾಡೋದು. ಒಂದು ಎಕ್ಸ್ಟೀರಿಯರ್ ಲುಕ್ ನೋಡೋದು, ಇಂಟೀರಿಯರ್ ನೋಡೋದು, ಆಮೇಲೆ ಎಕ್ಸಾಸ್ಟ್ ನೋಟು, ರೈಡ್ ಎಕ್ಸ್ಪೀರಿಯನ್ಸ್ ಎಲ್ಲ ನೋಡೋದು. ಕೀಯಿಂದ ಸ್ಟಾರ್ಟ್ ಮಾಡೋದು. ಕೀ ನೋಡ್ಬೋದು ನೀವು, ಸೇಮ್ 911 ಡಿಸೈನಲ್ಲೇ ಇದೆ. ಈ ಕಡೆಯಿಂದ ತೋರಿಸ್ತೀನಿ ನೋಡಿ. ಸೊ ನೋಡ್ಬೋದು, ಕೀನು ಈ ಕಾರ್ ಶೇಪಲ್ಲೇ ಇದೆ, ಏನು ಸಾಕಾಗಿದೆಯಲ್ಲ. ಸೊ ಕೀಯಲ್ಲಿ 4 ಫಂಕ್ಷನ್ ಬರುತ್ತೆ. ಅನ್ಲಾಕು, ಲಾಕು ಮತ್ತು ಬೂಟ್ ಓಪನ್ ಮಾಡೋಕ್ಕೆ, ಟ್ರಂಕ್ ಓಪನ್ ಮಾಡೋಕ್ಕೆ ಬಟನ್ಸ್ ಕೊಟ್ಟವ್ರೆ. ಸೊ ಕೀ ನೋಡ್ಬೋದು ಹೆಂಗಿದೆ, ವರ್ಷ. ಸೊ ಈ ಕಲರ್ ಏನು ನೋಡ್ತೀರಾ, ಇದು ಬಂದು ಗಾರ್ಡ್ಸ್ ರೆಡ್ ಅಂತ. ಏನು ಸಕ್ಕತ್ತಾಗಿದೆ ಅಲ್ಲ ಈ ಕಲರ್, ರೆಡ್ ಕಲರ್ ಈ ಕಾರ್ಗೆ. ಸೊ ಹತ್ರ ನೋಡ್ತೀವಿ ಅಂದರೆ ಇಲ್ಲೊಂದು ಪೋರ್ಷೆ ಲೋಗೋ ಇದೆ ನಮಗೆ. ಬಾನೆಟ್ ನೋಡೋದ, ಸೈಡಲ್ಲಿ ಸ್ಟಡ್ಸ್ ಇದೆ. ಸೊ ಇದಕ್ಕೆ ಇಂಜಿನ್ ಮುಂದೆಗಡೆ ಇರೋಲ್ಲ, ಹಿಂದೆಗಡೆ ರೇರಲ್ಲಿ ಪ್ಲೇಸ್ ಆಗಿದೆ. ಸೊ ಹೆಡ್ಲೈಟ್ಸ್ ನೋಡ್ಬೋದು, ಏನು ಸಕ್ಕತ್ತಾಗಿದೆ. ಸೊ ಈ ಕಾರಲ್ಲಿ ಯೂಸ್ ಮಾಡೋದು LED ಮ್ಯಾಟ್ರಿಕ್ಸ್ ಹೆಡ್ ಲ್ಯಾಂಪ್ಸು. ಸೊ ಈ ಕಾರಿದೆ 64 ಲೀಟರ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ. ಬಟ್ ಸ್ಟೇಜ್ 2 ಟ್ಯೂನಿಂಗ್ ಆಗಿರೋದ್ರಿಂದ ಮೈಲೇಜ್ ತುಂಬ ಡ್ರಾಪ್ ಆಗಿದೆ. ಆಲ್ಮೋಸ್ಟ್ ರೆಗ್ಯುಲರ್ 911ಕ್ಕಿಂತ ಹಾಫ್ ಮೈಲೇಜ್ ಕೊಡುತ್ತೆ ಇದು. ಫ್ರಂಟ್ ನೋಡ್ಬೋದು ನೀವು, ಬ್ಲ್ಯಾಕ್ ಕಲರ್ 19 ಇಂಚ್ ಅಲಾಯ್ ವೀಲ್ಸ್ಗೆ ರೆಡ್ ಕಲರ್ ಬ್ರೇಕ್ ಕ್ಯಾಲಿಪರ್ಸ್, ಏನು ಸಕ್ಕತ್ತಾಗಿ ಕಾಣ್ತಿದೆ. ಪೋರ್ಷೆ ಅಂತ ಬರಿದೆ ಅದ್ರ ಮೇಲೆ. ಸೊ ಈ ಕಾರಿಗೆ ಇರೋದು ಬರೀ 109 mm ಗ್ರೌಂಡ್ ಕ್ಲಿಯರೆನ್ಸ್ ಅಷ್ಟೇ. ಈ ಕಾರ್ ಇದೆ 3000 cc ಫ್ಲಾಟ್ 6 ಟ್ವಿನ್ ಟರ್ಬೋ ಇಂಜಿನ್. ಸ್ಟಾಕ್ ಕಾರ್ ಬಂದು 380 ಹಾರ್ಸ್ ಪವರ್ ಪ್ರೊಡ್ಯೂಸ್ ಮಾಡುತ್ತೆ. ಬಟ್ ಇದು DME ಸ್ಟೇಜ್ ಟ್ಯೂನ್ ಆಗಿರೋದ್ರಿಂದ 510 ಹಾರ್ಸ್ ಪವರ್ ಪ್ರೊಡ್ಯೂಸ್ ಮಾಡುತ್ತೆ. ಆ್ಯಂಡ್ 530 ನ್ಯೂಟನ್ ಮೀಟರ್ಸ್ ಆಫ್ ಟಾರ್ಕು. ಗೈಸ್, ಟೇಕ್ ಎ ಲುಕ್ ಎಟ್ ದಿಸ್ ಬ್ಯೂಟಿಫುಲ್ ಕಾರ್ಬನ್ ಫೈಬರ್ ವಿಂಗ್ ಆನ್ ದಿಸ್ ಥಿಂಗ್. ಕ್ರೇಜಿ ಆಗಿದೆ ಅಲ್ಲ. ಸೊ ಈ ಕಾರ್ ಇದೆ ಕೆಲ್ಲರ್ ಅವ್ರದ್ದು ಕ್ಯಾಟ್ಲೆಸ್ ಡೌನ್ ಪೈಪ್ಸ್ ಇದೆ. ಸೌಂಡ್ ಮಾತ್ರ ಕ್ರೇಜ್ ಆಗಿದೆ, ಮುಂದೆ ವೀಡಿಯೋ ನೋಡಿ. ಸೊ ಈ ಕಾರ್ನ ಎಲ್ಲ ಪವರ್ನು ರೇರ್ ವೀಲ್ ಡ್ರೈವ್ಸ್ಗೆ ಕನೆಕ್ಟ್ ಆಗುತ್ತೆ. ಈ ಕಾರು 308 kmph ಟಾಪ್ ಸ್ಪೀಡ್ ಹೋಗುತ್ತೆ. ಈ ಕಾರು 0 to 100 ಸ್ಪೀಡ್ನ ಬರೀ 2.8 ಸೆಕೆಂಡ್ಸಲ್ಲಿ ಅಚೀವ್ ಮಾಡುತ್ತೆ. ಓ ಮೈ ಗಾಡ್, ದಟ್ಸ್ ಫಿನಾಮಿನಲ್. ಸೊ ಇಷ್ಟೊತ್ತು ಎಕ್ಸ್ಟೀರಿಯರ್ ನೋಡಿದ್ರೆ, ಇವಾಗ ಇಂಟೀರಿಯರ್ ನೋಡೋದ ಬನ್ನಿ ಹೆಂಗಿರುತ್ತೆ. ಸೊ ಡೋರ್ ಹತ್ರ ಬಂದಿದ ತಕ್ಷಣ ಇಲ್ಲಿ ಹ್ಯಾಂಡಲ್ ಇದೆ, ಫುಲ್ ಮಾಡಬೇಕು. ಫ್ರೇಮ್ಲೆಸ್ ಡೋರ್ಸ್ ನೋಡ್ಬೋದು, ಏನು ಸಕ್ಕತ್ತಾಗಿದೆ. ಸೊ ನೀವು ಯಾವ ಕಾರಲ್ಲಿ ಕೂತ್ಕೋತಿದ್ದೀರಾ ಅಂತ ಮರ್ತವ್ರೆ, ಇಲ್ಲಿ ನೋಡಿ ಸ್ಕಫ್ ಪ್ಲೇಟ್ ಕೊಟ್ಟವ್ರೆ 911 ಕೆರರಲ್ಲಿ ಕೂತ್ಕೋತಿದ್ದೀರಾ ಅಂತ. ಒಳಗೆ ಕೂತ್ಕೊಳ್ಳೋದ ಬನ್ನಿ. ಯಪ್ಪ, ಸಖತ್ಲೋ ಇದೆ ಕಾರ್ ಇದು. 911 ಕೂತ್ಕೊಳ್ಳೋ ಫೀಲಿಂಗೇ ಬೇರೆ ಗೈಸ್. ಇನ್ಸೈಡ್ ದ 911 992 ಕೆರರಾ. ಸೊ ಕೆರರೆ. ಸೊ ಇಗ್ನಿಷನ್ ಆನ್ ಮಾಡಿದ್ದೀನಿ, ನೋಡ್ಬೋದು ಹೆಂಗೆ ಲೀಟಪ್ ಆಗಿದೆ ಇನ್ಸ್ಟ್ರೂಮೆಂಟ್ ಎಲ್ಲ. ಸೊ ಇದಕ್ಕೆ ನೋಡಿ 2 ಡಿಜಿಟಲ್ ಡಿಸ್ಪ್ಲೇ ಮತ್ತು ಸೆಂಟ್ರಲ್ ಒಂದು ಅನಲಾಗ್ ಡಿಸ್ಪ್ಲೇ ಬರುತ್ತೆ. ಕ್ರೇಜಿಯಾಗಿದೆ, ಲುಕ್ಸ್ ಮಾತ್ರ ಇರೋದು ನೆಕ್ಸ್ಟ್ ಲೆವೆಲ್ ಇದೆ. ಅಲ್ಲಿ ನೋಡ್ತೀವಿ ಅಂದರೆ ನಮಗೆ ಇಲ್ಲಿ ಅನ್ಲಾಕು, ಲಾಕ್ ಬಟನ್ ಫಂಕ್ಷನ್ಸ್ ಇದೆ. ಇಲ್ಲಿ ಮಿರರ್ ಕಂಟ್ರೋಲ್ಸ್ ಇದೆ, ವಿಂಡೋ ಕಂಟ್ರೋಲ್ಸ್ ಇದೆ. ಇಲ್ಲೆಲ್ಲ ಇದು ನೋಡ್ತಿರಲ್ಲ, ಇದು ಇಗ್ನಿಷನ್ ಇದೆ. ಇಲ್ಲೆಲ್ಲ ಹೆಡ್ಲೈಟ್ ಕಂಟ್ರೋಲ್ಸ್ ಇದೆ. ಸೆಂಟ್ರಲ್ ಒಂದು ಲ್ಯಾಪ್ ಟೈಮಿಂಗ್ ಕೊಟ್ಟವ್ರೆ, ಲ್ಯಾಪ್ ರೆಕಾರ್ಡ್ ಕ್ಲಾಕ್ ಕೊಟ್ಟವ್ರೆ. ಸೊ ಸೆಂಟ್ರಲ್ ಒಂದು ಎಂಟರ್ಟೈನ್ಮೆಂಟ್ ಡಿಸ್ಪ್ಲೇ ಇದೆ. ಸೊ ಇಲ್ಲಿ ನೋಡ್ಬೋದು ಲಿಫ್ಟ್ ಸಿಸ್ಟಮ್ ಇದೆ, ಎಕ್ಸಾಸ್ಟ್ ಮೋಡ್ ಇದೆ, ಹಜಾರ್ಡ್ ಲೈಟ್ಸ್ ಇದೆ, ಟ್ರಾಕ್ಷನ್ ಕಂಟ್ರೋಲ್ ಇದೆ, ಸಸ್ಪೆನ್ಷನ್ ಮೋಡ್ ಚೇಂಜ್ ಮಾಡೋಕ್ಕೆ ಬಟನ್ ಕೊಟ್ಟವ್ರೆ. ಸೊ ಇಲ್ಲಿ ಕೆಳಗೆ ನೋಡ್ಬೋದು 2 AC ವೆಂಟ್ ಇದೆ. ಇಲ್ಲಿ AC ಕಂಟ್ರೋಲ್ ಮಾಡೋಕ್ಕೆಲ್ಲ ಬಟನ್ಸ್ ಕೊಟ್ಟವ್ರೆ. ಸೊ ಈ ಕಾರ್ ಇದೆ 8 ಸ್ಪೀಡ್ ಆಟೋಮೆಟಿಕ್ PDK ಟ್ರಾನ್ಸ್ಮಿಷನ್. ಗೇರ್ ಶಿಫ್ಟ್ ಮಾತ್ರ ಸಖತ್ ಸ್ಮೂತ್ ಇದೆ ಮತ್ತು ಸಖತ್ ಕ್ವಿಕ್ಕಾಗಿ ಆಗುತ್ತೆ ಈ ಕಾರಲ್ಲಿ. ಇಲ್ಲಿ ನೋಡ್ಬೋದು, ಇಲ್ಲಿ ಪಾರ್ಕಿಂಗ್ ಬ್ರೇಕ್ ಇದೆ. ಮ್ಯಾನ್ಯುವಲ್ ಅಂದರೆ ಮ್ಯಾನ್ಯುವಲ್ ಮಾಡೋಕ್ಕೆ ಹೋಗ್ಬೋದು. ಪ್ಯಾಡಲ್ ಶಿಫ್ಟರ್ಸ್ ಕಂಟ್ರೋಲ್ ಮಾಡ್ಬೋದು. ಇದು ಸನ್ ರೂಫ್ ಕಂಟ್ರೋಲ್ ಮಾಡೋಕ್ಕೆ ಬಟನ್ಸ್ ಕೊಟ್ಟವ್ರೆ. ಸೊ ಇಲ್ಲೊಂದು ಕಪ್ ಹೋಲ್ಡರ್ ಇದೆ. ಸೊ ಇದು ಪಾರ್ಕಿಂಗ್ ಬ್ರೇಕ್, ಹ್ಯಾಂಡ್ ಬ್ರೇಕ್ ಇದೆ. ಪ್ಯಾಸೆಂಜರ್ ನೋಡ್ತೀವಿ ಅಂದರೆ ಪ್ಯಾಸೆಂಜರ್ ಒಂದು ಆ ಕಡೆ AC ವೆಂಟ್ ಇದೆ, ಡೋರ್ ಹ್ಯಾಂಡಲ್ ಇದೆ. ಪ್ಯಾಸೆಂಜರ್ ಸೀಟ್ ನೋಡ್ಬೋದು ಹೆಂಗಿದೆ. ಸೊ ಆ್ಯಕ್ಚುಲಿ ಇದು 4 ಸೀಟರ್ ಸೂಪರ್ ಕಾರ್ ಅಂತಲೇ ಹೇಳ್ಬೋದು ಇದು. ಸೊ ಲೆಟ್ಸ್ ಸ್ಟಾರ್ಟ್ ದಿ ಕಾರ್ ನಾವು. ಓ ಮೈ ಗಾಡ್, ಟರ್ಬೋಸ್ ಕೇಳಿಸ್ಬೋದು ನೀವು, ಟರ್ಬೋಸ್ ಕೇಳಿಸ್ಕೊತಿರ್ಬೋದು ಹೆಂಗಿದೆ. ಮೈ ಗಾಡ್, ಕ್ರೇಜಿ
ಸ್ಟಾರ್ಟ್ ಅಪ್. ಸೊ ಇವಾಗ ನೋಡ್ಬೋದು, ಇದು ಕೋಲ್ಡ್ ಸ್ಟಾರ್ಟ್ ಮಾಡಿದ್ದಕ್ಕೆ RPM ಹೈಯಲ್ಲಿದೆ. ಸ್ವಲ್ಪ ಹೊತ್ತು ಆಮೇಲೆ ಕೆಳಗೆ ಬರುತ್ತೆ. ಸೊ ಇವಾಗ ಕಾರ್ನ ಆಫ್ ಮಾಡೋದು ಬನ್ನಿ. ಈ ಕಾರಲ್ಲೂ ಅಷ್ಟೇ, ಇಲ್ಲಿ ಹೋಮ್ ಬಟನ್ ಇದೆ, ಇಲ್ಲಿ ನೋಡಿ ಕಾರ್ ಅಂತಿದೆ. ಸೊ ಇಲ್ಲಿ ಕಾರ್ ಟೋಟಲ್ ಕಂಟ್ರೋಲ್ ಬರುತ್ತೆ, ಎಲ್ಲನೂ ನೋಡ್ಬೋದು. ಎಕ್ಸಾಸ್ಟ್ ವ್ಯಾಲ್ವ್ಸ್ ಓಪನ್ ಕ್ಲೋಸ್ ಮಾಡ್ಬೋದು, ಎಕ್ಸಾಸ್ಟ್ ಮೋಡ್ ಚೇಂಜ್ ಮಾಡ್ಬೋದು, ಸ್ಪಾಯ್ಲರು ರೇಸ್ ಆ್ಯಂಡ್ ಡೌನ್ ಮಾಡ್ಬೋದು. ಇಲ್ಲೂ ಅಷ್ಟೇ ಡ್ರೈವ್ ಮೋಡ್ ಚೇಂಜ್ ಮಾಡ್ಬೋದು, ವೆಟ್, ನಾರ್ಮಲ್, ಸ್ಪೋರ್ಟ್ ಪ್ಲಸ್ ಅಂತೆಲ್ಲ ಇದೆ. ಸೊ ಅಲ್ಲಿಂದನೂ ಡ್ರೈವ್ ಮೋಡ್ ಚೇಂಜ್ ಮಾಡ್ಬೋದು. ಮತ್ತು ಇಲ್ಲಿ ಸ್ಟೇರಿಂಗಲ್ಲೂ ಡ್ರೈವ್ ಮೋಡ್ ಅಂತಿದೆ, ಇಲ್ಲೂ ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿ ನೋಡಿ, ಇಲ್ಲಿ ಟರ್ನ್ ಮಾಡಿದ್ರೆ ಇಲ್ಲಿ ಚೇಂಜ್ ಆಗುತ್ತೆ. ಸ್ಪೋರ್ಟ್ ಪ್ಲಸ್ ಅಲ್ಲಿ ನೋಡ್ಬೋದು ಚೇಂಜ್ ಆಗ್ತಿದೆ ಎಲ್ಲ. ಕ್ರೇಜಿ ಅಲ್ಲ. ಸೊ ಸ್ಟೇರಿಂಗ್ ಮೇಲೆ ವಾಯ್ಸ್ ಕಮಾಂಡ್ ಕಂಟ್ರೋಲ್ಸು ಮತ್ತು ಇಲ್ಲಿ ಈ ಡಿಸ್ಪ್ಲೇ ಕಂಟ್ರೋಲ್ ಮಾಡೋಕ್ಕೆಲ್ಲ ಬಟನ್ಸ್ ಕೊಟ್ಟವ್ರೆ. ಸೊ ಈ ಸೈಡ್ ಬಟನ್ಸ್ ಇರೋದು, ಇಲ್ಲಿ ಇನ್ಫೋಟೈನ್ಮೆಂಟ್ ಡಿಸ್ಪ್ಲೇನ ಕಂಟ್ರೋಲ್ ಮಾಡೋಕ್ಕೆ ಬಟನ್ಸ್ ಕೊಟ್ಟವ್ರೆ. ಸೆಂಟರ್ ನೋಡ್ಬೋದು ನೀವು, ಡ್ರೈವ್ ಮೋಡ್ ಇದರಲ್ಲಿ ಒಂದು ಬಟನ್ ಕಾಣಿಸಿದೆ. ಈ ಬಟನ್ ಪ್ರೆಸ್ ಮಾಡಿದ್ರೆ ಒಂದು 15 to 20 seconds ಬೂಸ್ಟ್ ಬರುತ್ತೆ. ಕಾರ್ದು ಫುಲ್ ಪೊಟೆನ್ಷಿಯಲ್ ಪವರ್ ಏನಿದೆಯೋ ಅನ್ಲಾಕ್ ಆಗುತ್ತೆ. ಸೊ ಬನ್ನಿ, ಕಾರಲ್ಲಿ ಒಂದು ರೈಡ್ ಹೋಗೋರ, ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸ್ ತೋರಿಸ್ತೀನಿ. ಸೊ ನೀವು ಒಳ್ಳೆ ಎಕ್ಸ್ಪೀರಿಯನ್ಸ್ ತೊಗೊಳಕ್ಕೆ ನೀವು ಇಯರ್ಫೋನ್ಸ್ ಹಾಕೊಳ್ಳೋದು ಒಳ್ಳೆ ಮಜಾ ಕೊಡುತ್ತೆ. ಸೊ ಕಮಾನ್, ಲೆಟ್ಸ್ ಗೋ ಆನ್ ಎ ರೈಡ್. ಕೇಳಿಸ್ಕೊಳ್ಳಿ ಹೆಂಗೆ ಬರುತ್ತೆ ಸೌಂಡ್ ಇವಾಗ. ಕ್ರೇಜಿ ಕ್ರ್ಯಾಕಲ್ಸ್. Oh my God. ಸೌಂಡ್ ಕೇಳಿಸ್ಕೊಳ್ಳಿ ಇವಾಗ ಹೆಂಗೆ ಬರುತ್ತೆ. Oh my God. ಕ್ರೇಜಿ ಪಾಪ್ಸ್ ಇದೆ. ಟರ್ಬೋ ಸೌಂಡ್ ಮಾತ್ರ ಕ್ರೇಜಿ ಆಗಿದೆ. ಸೊ ಇದೇ ಥರ ಕಾರ್ ಕಂಟೆಂಟ್ ವೀಡಿಯೋಸ್ಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮುಂದಿನ ವೀಡಿಯೋ ಸಿಗೋದಾ? ಓಕೆ, ಬಾಯ್, ಟಾಟಾ. ಆಫ್ 2 cars in India ಅಂತ. ಇದು Porsche 981 Boxster S.